ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿನ ಬಂದು 20ನೇ ತಾರೀಕು ಮಂಗಳವಾರ ಗುರು. ಇವತ್ತಿನ ವಿಡಿಯೋಸ್ ಅಲ್ಲಿ ಏನಪ್ಪ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಗಾಡಿ ಎಷ್ಟೋ ಜನ ನನ್ನ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು, ಬ್ರೋ ಗಾಡಿ ಸೀಸಿಂಗ್ ಬಗ್ಗೆ ಸ್ವಲ್ಪ, ಲೋನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಇವತ್ತು ಗಾಡಿ ಸೀಸಿಂಗ್ ಬಗ್ಗೆ, ಹೆಂಗ್ ಸೀಸ್ ಮಾಡ್ತಾರೆ, ಯಾಕೆ ಸೀಸ್ ಮಾಡ್ತಾರೆ, ಎಷ್ಟು ದಿನ ಲೋನ್ ಕಟ್ಟಲಿಲ್ಲ ಅಂದ್ರೆ ಸೀಸ್ ಮಾಡ್ತಾರೆ, ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಬನ್ನಿ, ಇವತ್ತಿಂದ ಡ್ಯೂಟಿ ಮಾಡ್ತಾ ಹಂಗೆ ಮಧ್ಯಾಹ್ನ ಯಾವ್ದಾದ್ರು ಗ್ಯಾಪ್ ಅಲ್ಲಿ ನಿಮ್ಗಳಿಗೆ ಯಾಕೆ ಸೀಸ್ ಮಾಡ್ತಾರೆ, ಎಷ್ಟು ಲೋನ್ ಕಟ್ಟಲಿಲ್ಲ ಅಂದ್ರೆ ಸೀಸ್ ಮಾಡ್ತಾರೆ ಅನ್ನೋದೆಲ್ಲ ತಿಳಿಸ್ಕೊಡೋಣ. ಸದ್ಯಕ್ಕೆ ಗಾಡಿಲಿ ರಾತ್ರಿ ಗ್ಯಾಸ್ ಹಾಕ್ತಿಲ್ಲ ಗುರು. ಗಾಡಿ ಗ್ಯಾಸ್ ಹಾಕ್ಸಕ್ ಹೋದ್ನ, ಗ್ಯಾಸ್ ಬಂಕ್ ಅಲ್ಲಿ ಕಡಿಮೆ ಅಂದ್ರು 8-9 ಗಾಡಿದು ನಮ್ಮ ಏರಿಯಾದಲ್ಲಿ 2 ಗ್ಯಾಸ್ ಬಂಕ್ ಅಲ್ಲಿ. ಅದಕ್ಕೋಸ್ಕರ ವೆಯ್ಟ್ ಮಾಡ್ಲಿಲ್ಲ, ನಿದ್ದೆ ಬೇರೆ ಗೊತ್ತಾಯ್ತು. ಹೋಗಿ ಗಾಡಿ ಹಾಕಿ ಶಿಸ್ತಾಗೆ ಮನೆ ಹತ್ರ ನಿಲ್ಸ್ಬಿಟ್ಟು ಮಲಗಿದ್ದೆ. ತಿರ್ಗಾ ಬೆಳಗ್ಗೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:30, 5:45 ಗೆದ್ದೆ. ಇವಾಗ 6:30ಗೆ ಡ್ಯೂಟಿ ಶುರು ಮಾಡಿದ್ದೀನಿ. ಸೊ ಈಗ ಹೋಗಿ ಗ್ಯಾಸ್ ಹಾಕ್ಸ್ಕೊಂಡು ಮತ್ತೆ ಡ್ಯೂಟಿ ಆನ್ ಮಾಡಿದ್ದೀನಿ. ಆಲ್ರೆಡಿ ಬಂತು ನಮ್ಮ ಹುಡುಗರದ್ದು ಫೋನ್ಗಳು, ಡ್ಯೂಟಿ ಆನ್ ಮಾಡಿದೆ ಅಂತ. ಸೊ ಬನ್ನಿ ಸದ್ಯಕ್ಕೆ ಹೋಗಿ ಗ್ಯಾಸ್ ಹಾಕ್ಸೋಣ. ಗ್ಯಾಸ್ ಹಾಕ್ಸಕ್ ಹೋಗ್ತಾ ಇದೆ. ಅಷ್ಟ್ರಲ್ಲಿ ನನ್ನ ಫ್ರೆಂಡು ನಮ್ಮ ಅಣ್ಣ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ. ಆಯ್ತಾ ಬ್ರೋ? ಆಯ್ತಾ ಕಾಫಿ? ಹಾ ಆಯ್ತಣ್ಣ. ಡ್ಯೂಟಿ ಹೌದಾ? ಸರಿ, ಒಳ್ಳೆ ಬಾಯ್. ಹಾ ಥ್ಯಾಂಕ್ ಯು. ಇಲ್ಲಿ ಮುಂದೆ ಪಾಪ ನಮ್ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಪಾಪ ಮಾತಾಡಿದ್ರು. ಪಾಪ ಆಲ್ ದ ಬೆಸ್ಟ್ ಅಣ್ಣ, ವಿಡಿಯೋ ಏನೋ ಸ್ವಲ್ಪ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ರು. ಓಕೆ ಬ್ರದರ್ ಅಂತಂದೆ. ಪಾಪ ಇವಾಗ ಡ್ಯೂಟಿ ಹಾಕೊಂಡೆಲ್ಲ ಹೋಗ್ತಾ ಇದಾರೆ ಅಣ್ಣ. ಸೊ ನಾನು ಇವಾಗ ಡ್ಯೂಟಿ ಹಾಕೊಳ್ಳಕ್ಕೆ ಗ್ಯಾಸ್ ಹಾಕ್ಸಕ್ ಹೋಗ್ತಾ ಇದೆ ಗುರು. ಅಷ್ಟರಲ್ಲಿ ನಮ್ಮ ಅಣ್ಣಯ್ಯ ಅವರು ಫೋನ್ ಮಾಡಿದ್ರು, ಯಲಹಂಕ ಇಂದ ಒಂದು ಬಾಡಿಗೆ ಐತೆ ಕೋಗಿಲು ಕ್ರಾಸ್ ಇಂದ ಹೋಗು ಅಂತ. ಸೊ ಇವಾಗ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಟ್ರಾಫಿಕ್ ಆಗಕ್ ಮುಂಚೆನೆ ಸುಮ್ನೆ ಹೋಗ್ಬಿಡೋಣ ಯಲಹಂಕಗೆ. ನಾವು ಇರೋದು ಕನಕಪುರ ರೋಡಲ್ಲಿ ಬೇರೆ. ಸುಮ್ನೆ ಯಾವನ್ ಗುರು 8 ಗಂಟೆ ಟೈಮಲ್ಲಿ ಟ್ರಾಫಿಕ್ ಆಗಿ ಸತ್ಕೊಂಡು ಹೋಗೋದಕ್ಕಿಂತ ಇವಾಗಲೇ ಸ್ವಲ್ಪ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಸಾಕು. ಗ್ಯಾಸು ಇನ್ನ 3 ಪಾಯಿಂಟ್ ಆಯ್ತಾ, ಅಲ್ಲಿಗೆ ಹೋಗಿ ಹಾಕ್ಸ್ಕೊಬಿಡ್ತೀನಿ ಗ್ಯಾಸ್ನ. ಯಾಕಂದ್ರೆ ಇಲ್ಲಿ ಗ್ಯಾಸ್ ಬಂಕು, ಒಂದು ಗ್ಯಾಸ್ ಬಂಕ್ ಅಲ್ಲಿ ಗ್ಯಾಸ್ ಇಲ್ಲ, ಇನ್ನೊಂದ್ರಲ್ಲಿ ಗ್ಯಾಸ್ ಐತೆ. ಬಟ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಒಂದು ಗ್ಯಾಸ್ ಬಂಕ್ ಅಲ್ಲಿ ಗ್ಯಾಸ್ ಇಲ್ಲ ಇದ್ದಾಗ ಇನ್ನೊಂದು ಗ್ಯಾಸ್ ಬಂಕ್ಗೆ ಫುಲ್ ಹೆವಿ ಗಾಡಿಗಳು ಬಂದು ಕೂತ್ಕೋತಾವ ಗುರು. ಯಪ್ಪ, ಅಲ್ಲಿ ಆ ಗಾಡಿಗಳು ಕ್ಲಿಯರ್ ಆಗೋದಕ್ಕೆ ಅರ್ಧ ಗಂಟೆ 1 ಅವರ್ ಬೇಕು. ಆ 1 ಅವರ್ ನಾನು ಹೆಚ್ಚು ಯಲಹಂಕ ಹೋಗ್ಬಿಟ್ರೆ ಅಲ್ಲೇ 2-3 ಗ್ಯಾಸ್ ಬಂಕ್ಗಳು ಐತೆ, ಅಲ್ಲೇ ಹಾಕ್ಸ್ಕೊಂಡ್ಬಿಡ್ತೀನಿ ಗ್ಯಾಸ್. ಸುಮ್ನೆ ಇಲ್ಲೆಲ್ಲ ಈ ರಿಸ್ಕೇ ಬೇಡ, ಇಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು ಸಾಯೋ ರಿಸ್ಕೇ ಬೇಡ. ಇಲ್ಲಿ ಇನ್ನ 3 ಪಾಯಿಂಟ್ ಆಯ್ತಲ್ಲ, ಆರಾಮಾಗಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಬಾಡಿಗೆ ಬಂದು ನಾವು ಹೋಗ್ತಾ ಇರೋದು ಮಧುಗಿರಿ ಹತ್ರ ಮಿಡಿಗೇಶೆ ಅಂತ ಒಂದು ಊರು ಗುರು. ಆ ಊರಿಗೆ ಬಾಡಿಗೆ ಹೋಗ್ತಾ ಇರೋದು ಮಡಕ್ಸಿರಾಯಿಂದ ಸ್ವಲ್ಪ ಹಿಂದೆ. ಗೈಸ್, ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಬಂದೆ ಗುರು. ಯಾವ್ದಪ್ಪ, ನಾವಿಕ್ಸಿ ಅಂತ ಲೆಫ್ಟ್ ಅಲ್ಲಿ ಯಾವ್ದೋ ಒಂದು ಸ್ಕೂಲು, ಮತ್ತೆ ರೈಟ್ ಅಲ್ಲಿ ಇದೆ ಇರೋದು DS ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಅಲ್ಲಿ. ಫೋನ್ ಮಾಡೋಣ, ಬಂದಾಗ ಕೂರ್ಸ್ಕೊಂಡು ಹೋಗ್ತಾ ಇರೋಣ ಗುರು. ಈ ಬೆಂಗಳೂರಲ್ಲಿ ಟ್ರಾಫಿಕ್ ಸವಾಸನೆ ಬೇಡ ಇವತ್ತೊಂದಿನ ಗುರು. ಕಸ್ಟಮರ್ ಲೊಕೇಶನ್ ಬಂದ ತಕ್ಷಣ ಇಲ್ಲೇ ಪಕ್ಕದಲ್ಲಿ ಬರೀ 1 ಕಿಲೋಮೀಟರ್ ಗ್ಯಾಸ್ ಇತ್ತು ಗುರು. ಇನ್ನ 2 ಪಾಯಿಂಟ್ ತುಂಬಬೇಕಿತ್ತು. ಅಲ್ಲಿ ಲಾಲ್ ಬಾಗ್ ಹತ್ರ ಹಾಕಿಸ್ತೆ ಗ್ಯಾಸ್ನ, ಬಟ್ ಆದ್ರೂ ಪ್ರೆಷರ್ ಇರ್ಲಿಲ್ಲ ಅಲ್ಲಿ. ಹಂಗಾಗಿ ಇಲ್ಲಿಗೆ ಬಂದು ಗ್ಯಾಸ್ ಹಾಕ್ಸ್ಕೊಂಡೆ. ಏನು ಮಾಡಕ್ ಆಗಲ್ಲ ಗುರು, ಯಾಕಂದ್ರೆ ನಾನ್ ಬೇರೆ ಇಲ್ಲಿ ಮಡಕ್ಸಿರ ಹತ್ರ ಹೋಗ್ಬೇಕಾಗಿರೋದು. ಅಲ್ಲಿ ಗ್ಯಾಸ್ ಬಂಕ್ ಬೇರೆ ಇಲ್ಲ ಸರಿಯಾಗಿ. ಅದಕ್ಕೋಸ್ಕರ ಇಲ್ಲೇ ಗ್ಯಾಸ್ ಹಾಕ್ಸ್ಕೊಂಡ್ಬಿಟ್ರೆ ಬೆಸ್ಟ್ ಗುರು. ಯಾವ ಕಡೆಯಿಂದ ಹೋಗ್ಲಿ ಸರ್? ದೊಡ್ಡಬಳ್ಳಾಪುರ ಅಂತ ಏನು ಊರಿಗೆ ಹೋಗ್ತಾ ಉಂಟು ಕೈಮಂತ ಕೆಲಸಕ್ಕೆ ಏನು
ಗಾಯ್ಸ್, ಸದ್ಯಕ್ಕೆ ನಾನು ಯಾವ್ದೋ ಮಿಡಿಗೇಸಿ ಅಂತಂದಲ್ಲ ಆ ಊರಲ್ಲಿ ಇದ್ದೀನಿ. ಇವಾಗ ತಾನೇ ಡ್ರಾಪ್ ಆಗ್ತಾ ಹೋಗಿ ಟೀನು ಕುಡ್ಕೊ ಬಂದೆ. ಯಾಕಂದ್ರೆ ಬೆಳಗ್ಗೆಯಿಂದ ಇದ್ದು ಒಂದು ಟೀನು ಕುಡಿದಿರಲಿಲ್ಲ. ಜಾಸ್ತಿ ಟೀ ಕುಡಿಯೋಕೆ ಹೋಗಲ್ಲ, ದಿನಕ್ಕೆ ಒಂದು ಟೀ ಕುಡಿತೀನಿ. ಬೆಳಗ್ಗೆ ಇಲ್ಲ ಸಂಜೆ ಯಾವಾಗಾದ್ರೂ ಗ್ಯಾಪಲ್ಲಿ ಎಲ್ಲಿ ಫ್ರೀ ಸಿಗ್ತದಲ್ಲ ಒಂದು ಟೀ ಕುಡಿತೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಜನ ನಮ್ಮ ಸಬ್ಸ್ಕ್ರೈಬರ್ಗಳು ಸರ್ ಸೀಸಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ. ಸೊ ಸೀಸಿಂಗ್ ಅಂದ್ರೆ ಏನು, ಯಾವ ತರ ಸೀಸಿಂಗ್ ಮಾಡ್ತಾರೆ, ಸೀಸಿಂಗ್ ಮಾಡಿ ಎಲ್ಲಿಗೆ ಎತ್ಕೊಂಡು ಹೋಗ್ತಾರೆ, ಮತ್ತೆ ಯಾವ ತರ ಬಿಡಿಸ್ಕೊಂಡ್ ಬರ್ಬೇಕು, ಆ ಗಾಡಿನ ಎಷ್ಟು ಪೆನಾಲ್ಟಿ ಕಟ್ಟಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ಕೊಂಡಿದೀನಿ. ಸೊ ಸೀಸಿಂಗ್ ಏನಪ್ಪಾ ಅಂತಂದ್ರೆ, ಇವಾಗ ನಿಮ್ಗೊಂದು ಪ್ರೈವೇಟ್ ಕಂಪ್ನಿಯಿಂದ ಒಂದು ಲೋನ್ ಹಾಕಿ ಕೊಟ್ಟಿರ್ತಾರೆ ನಿಮ್ ಗಾಡಿಗೆ. ಸಪೋಸ್ ಒಂದ್ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಈಗ ನನ್ನ ಗಾಡಿನೇ ಒಂದು ಉದಾಹರಣೆ, ಒಂದ್ 8 ಲಕ್ಷ ರೂಪಾಯಿ ಗಾಡಿ ಅಂದ್ರೆ ಒಂದ್ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿರ್ತೀನಿ, ಇನ್ನೊಂದು 6 ಲಕ್ಷ ಲೋನ್ ಹಾಕ್ಸ್ಕೊಂಡಿರ್ತೀನಿ. ಆ 6 ಲಕ್ಷಕ್ಕೆ ಕಡಿಮೆಯಿಂದ ಒಂದು 1.5 ಲಕ್ಷ ಈ ತರ ಬಡ್ಡಿ ಬಿದ್ದಿರುತ್ತೆ. 7.5 ಲಕ್ಷ 8 ಲಕ್ಷ ಈ ತರ ಆಗುತ್ತೆ ಆ ಲೋನ್ಗೆ ಸೇರಿ. 6 + 1 1.5 2 ಲಕ್ಷ ಅಂತ ಆದ್ರೂ ಒಂದು 8 ಲಕ್ಷ ಅಂತ ಅಮೌಂಟ್ ಆಗುತ್ತೆ. ಆ ಅಮೌಂಟ್ನ ತಿಂಗಳ EMI ಮುಖಾಂತರ ಕಟ್ತಾ ಇರಬೇಕು. ನೀವು ಪ್ರತಿ ತಿಂಗಳನ್ನು ಕಟ್ತಾ ಇರಬೇಕು. ಪ್ರತಿ ತಿಂಗಳನ್ನು ನೀವು ಚೆಕ್ ಬೌನ್ಸ್ ಅಪ್ಪಿ ಒಂದೊಂದು ತಿಂಗಳು ಕಟ್ಟಾಗಿರಲ್ಲ ಅಕೌಂಟಲ್ಲಿ, ಅವಾಗ ಸರ್ವರ್ ಡೌನು ಅದು ಇದು ಅಂತ ಏನಾದ್ರೂ ಒಂದು ಇಶ್ಯೂ ಹೇಳ್ತಾರೆ. ನೀವು ಫೈನಾನ್ಸ್ ಆಫೀಸರ್ ಫೋನ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಹಾಕಿದ್ರೆ, ಅಕಸ್ಮಾತ್ ನೀವು ಹಾಕಿಲ್ಲ ಅಂತಂದ್ರೆ ಮಾಮೂಲಿ ಚೆಕ್ ಬೌನ್ಸ್ ಆಗೋದು ಕಾಮನ್. 10ನೇ ತಾರೀಕು, ಈಗ ನಂದೇ ಒಂದು 10ನೇ ತಾರೀಕಲ್ಲಿ ನಾನು 10ನೇ ತಾರೀಕು ಒಳಗಡೆ ಅಮೌಂಟ್ ಕಟ್ ಆಗ್ಲಿಲ್ಲ ಅಂತಂದ್ರೆ ಇಮಿಡಿಯೇಟ್ ಚೆಕ್ ಬೌನ್ಸ್ ಆಗ್ಬಿಡುತ್ತೆ. ಅಂದ್ರೆ ಒಂದು ದಿನ ಮುಂಚೆನೇ ಆಗಿರ್ಬೇಕು. ನಾನು 10ನೇ ತಾರೀಕಲ್ಲಿ ದುಡ್ಡು ಹಾಕ್ಬಿಟ್ಟು ಕಟ್ಟಾಗೋದ್ರೆ ಅದು ಕಟ್ಟಾಗಲ್ಲ, ಅವಾಗ ಚೆಕ್ ಬೌನ್ಸ್ ಆಗ್ಬಿಡುತ್ತೆ. ಆ ತರ ತಪ್ಪಿ ಈಗ ಒಂದು ತಿಂಗಳು ಕಟ್ಟಿರ್ತೀರಿ, ಆ ಚೆಕ್ ಬೌನ್ಸ್ ಅಂತೂ ನಿಮ್ಮ ಅಕೌಂಟಲ್ಲಿ ದುಡ್ಡು ಹೋದ ತಕ್ಷಣ ಚೆಕ್ ಬೌನ್ಸ್ ಚಾರ್ಜಸ್ ಕಟ್ ಆಗುತ್ತೆ. ನೀವು ಯಾವ ಬ್ಯಾಂಕ್ಗೆ ಇದು ಕೊಟ್ಟಿರ್ತೀರಾ ಆ ಬ್ಯಾಂಕ್ ಕಟ್ ಆಗುತ್ತೆ, ವಿತ್ ಫೈನಾನ್ಸ್ ಆಫೀಸ್ ಇರುತ್ತಲ್ಲ ಅವ್ರದ್ದು ಕಟ್ ಆಗುತ್ತೆ. 2ರಿಂದ ಒಂದೊಂದು 500, ಇದ್ರಲ್ಲೊಂದು 500 ರೂಪಾಯಿ ಚೆಕ್ ಬೋನಸ್ ಚಾರ್ಜ್ ಕಟ್ ಆಗುತ್ತೆ, ಅದರಲ್ಲೊಂದು 500 ರೂಪಾಯಿ 1000 ರೂಪಾಯಿ ಚೆಕ್ ಬೋನಸ್ ಚಾರ್ಜಸ್ ಕಟ್ ಆಗುತ್ತೆ 1 ಮಂತ್ಗೆ. ಆ ತರ ನೀವು 2 ತಿಂಗಳು ನೀವು ಯಾವಾಗ ಕಂಟಿನ್ಯೂ ಕಟ್ಟಲ್ಲ ಅವಾಗ ಇಮಿಡಿಯೇಟ್ ನಿಮ್ಗೆ ಫೋನ್ ಬರುತ್ತೆ ಫೈನಾನ್ಸ್ ಆಫೀಸಿಂದ, ಸರ್ ನೀವು ಲೋನ್ ಕಟ್ಟಿಲ್ಲ, ಕಟ್ರಿ ಅಂತ ಫೋನ್ ಬರುತ್ತೆ. ಅವಾಗ ನೀವು ಕಟ್ಟಿದ್ರೆ ಅವಾಗ ಮಾಮೂಲಿ ಚೆಕ್ ಬೋನಸ್ ಆಗಿರುತ್ತೆ. ಆ ಚೆಕ್ ಬೋನಸ್ ಚಾರ್ಜಸ್ ಏನು ಕಟ್ಟಂಗಿಲ್ಲ. ಅಟ್ಲೀಸ್ಟ್ ಚೆಕ್ ಬೋನಸ್ ಆಲ್ರೆಡಿ ಕಟ್ ಆಗಿರುತ್ತೆ, ನೀವು ಲೋನ್ ಕಟ್ಬಿಟ್ರೆ ಹಂಗೆ ಹೋಗ್ತಾ ಇರುತ್ತೆ. ನೀವು ಕರೆಕ್ಟ್ 3 ತಿಂಗಳು ಕಟ್ಟಲಿಲ್ಲ ಅಂತಂದಾಗ 90 ದಿನ ಅಂತ ಒಂದು ಟೈಮ್ ಇರುತ್ತೆ. ಅಲ್ಲಿವರೆಗೂ ಗಾಡಿ ಯಾವುದೇ ಕಾರಣಕ್ಕೂ ಸೀಸಿಂಗ್ ಹೋಗಲ್ಲ. ಆ 90 ದಿನ ಮುಗೀತು, ಕ್ರಾಸ್ ಆಯ್ತು ಅಂತಿದ್ದಂಗೆನೆ ಆಟೋಮೆಟಿಕ್ ನಿಮ್ ಫೈನಾನ್ಸ್ ಆಫೀಸಿಂದ ಸೀಸರ್ಗಳ ಹತ್ರಕ್ಕೆ ನಿಮ್ ಗಾಡಿ ನಂಬರ್ ಹೋಗ್ಬಿಡಿರುತ್ತೆ. ಅಂದ್ರೆ ಅವ್ರೇನು ಈ ಗಾಡಿ 3 ತಿಂಗಳು ಲೋನ್ ಕಟ್ಟಿಲ್ಲ ಸೀಸ್ ಮಾಡಿ ಅಂತ ಏನ್ ಹಾಕಿರಲ್ಲ. ಅದೊಂದು ಪ್ರೊಸೆಸ್ ಇರುತ್ತೆ. 3 ತಿಂಗಳು 90 ದಿನವರೆಗೂ ಲೋನ್ ರಿಕವರ್ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ಅದು ಸೀಸರ್ ಹತ್ರ ನಂಬರ್ ಹೋಗಂಗೆ ಅವ್ರದ್ದು ಸಿಸ್ಟಮೆಟಿಕ್ ಇರುತ್ತೆ. ಆತರ ಅದು ಸೀಸರ್ಗಳ ಹತ್ರ ಹೋಗ್ತಿದಂಗೆ ಸೀಸರ್ಗಳು ಗೊತ್ತಲ್ಲ ನಿಮ್ಗೆನೆ, ಸಿಗ್ನಲ್ಗಳು ಮತ್ತೆ ಎಲ್ಲಿ ಹೆವಿ ಕಂಜಕ್ಷನ್ ಆಲ್ಮೋಸ್ಟ್ ಜಾಸ್ತಿ ಸಿಗ್ನಲ್ಗಳು, ಟೋಲು ಇಲ್ಲೇ ನೀವು ತಿಳ್ಕೋಬೇಕು. ಟೋಲು ಸಿಗ್ನಲ್ ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಇರಲ್ಲ ಸೀಸರ್ಸ್ಗಳು. ಸಿಟಿಲಿ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ, ಅಂದ್ರೆ ಔಟ್ ಆಫ್ ಅಲ್ಲೂ ಸೀಸ್ ಮಾಡ್ತಾರೆ. ಈಗ ನಾವು ದಾವಣಗೆರೆ, ರಾಮನಗರ ಮತ್ತೆ ಚಿತ್ರದುರ್ಗ, ನೀವು ಎಲ್ಲೇ ತಗೊಂಡೋಗಿ ಯಾವುದೇ ಒಂದು ತಾಲೂಕು ಒಂದು ಎಲ್ಲೇ ತಗೊಂಡೋದ್ರು ಪ್ರತಿ ಒಂದು ಏರಿಯಾದಲ್ಲೂ ಸೀಸರ್ಸ್ಗಳು ಇದ್ದೇ ಇರ್ತಾರೆ. ಮೋಸ್ಟ್ ಜಾಸ್ತಿ ಎಲ್ಲಿರ್ತಾರೆ ಅಂದ್ರೆ ಬೆಂಗಳೂರಲ್ಲಿ. ಅದು ಪ್ರತಿ ಸಿಗ್ನಲ್ಗಳು ದೊಡ್ಡ ಸಿಗ್ನಲ್ಗಳು ಇರ್ತಾರೆ. ನಮ್ಮ ಸಾರಕ್ಕಿ ಸಿಗ್ನಲ್, ಸಿಲ್ಕ್ ಬೋರ್ಡ್ ಸಿಗ್ನಲ್, ಹೆಬ್ಬಾಳ್ ಫ್ಲೇವರ್ ಹತ್ರ ಕೆಳಗಡೆ, ಮತ್ತೆ ಗೊರಗುಂಟೆಪಾಳ್ಯ ಸಿಗ್ನಲ್, ಇಂಥ ದೊಡ್ಡ ಸಿಗ್ನಲ್ ಎಲ್ಲಾ ಸಿಗ್ನಲ್ ಅಲ್ಲೂ ಇರ್ತಾರೆ ಸೀಸರ್ಗಳು. ಟೋಲ್ಗಳಲ್ಲಿ ಎಲ್ಲ ಇರ್ತಾರೆ. ಅವಾಗ ಅಪ್ಪಿ ಸೀಸರ್ಗಳು ಹಿಡ್ಕೊಂಡ್ರು ಅಂದ್ರೆ ಅವ್ರು ಯಾವ ಕಾರಣಕ್ಕೂ ಬಿಡಲ್ಲ. ಎಷ್ಟೋ ಜನ ಬಿಟ್ಬಿಡ್ತಾರೆ, ಅದು ನಮ್ ಕಣ್ಣಾರ ನಾವು ನೋಡಿದೀವಿ. 3,000-4,000 ರೂಪಾಯಿ ಡೀಲ್ ಮಾಡ್ಕೊಂಡು ಬಿಡೋರು ಇದಾರೆ. ಡೈರೆಕ್ಟ್ ಅವ್ರು ಹಿಡಿದ ತಕ್ಷಣ ಗಾಡಿ ಎತ್ಕೊಂಡು ಹೋಗ್ತಾರೆ ಅನ್ನೋದಿಲ್ಲ. ಆಲ್ಮೋಸ್ಟ್ ಯಾರು ಬಗ್ಗಲ್ಲ. ಅಂದ್ರೆ ಅವ್ರಿಗೂ ಒಂದು ಗಾಡಿ ಹಿಡಿದ್ರೆ ಅವ್ರ ಕಡೆಯಿಂದನೂ ಇವಾಗ ನಮ್ಗೆ ಹೆಂಗ್ ಇನ್ಸೆಂಟಿವ್ ಕೊಡ್ತಾರೆ ಒಂದೊಂದು ಡ್ಯೂಟಿ ಮಾಡಿದಾಗ, ಅದೇ ತರ ಒಂದೊಂದು ಗಾಡಿ ಸೀಸಿಂಗ್ ಮಾಡಿದಾಗ ಅವ್ರಿಗೂ ಒಂದೇನೇನೋ ಇಂಪ್ರೂವ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ನಾವೇನಾರು ಅದಕ್ಕೆ ಬಗ್ಲಿಲ್ಲ ಅಂತಂದ್ರೆ ಅವಾಗ ಅವ್ರು ಸೀಸ್ ಮಾಡ್ಬಿಡ್ತಾರೆ. ಎಷ್ಟೋ ಜನ ಮಾಮೂಲಿ ನಾನು ಹೇಳದ್ನಲ್ಲ 3,000-4,000 5,000 ಹಿಂಗ್ ಇಸ್ಕೊಂಡು ಬಿಟ್ಟಿದ್ದು ಉಂಟು. ಬಟ್ ನೀವು ಆತರ ದುಡ್ಡು ಕೊಟ್ಬಿಟ್ಟು ಗಾಡಿ ಇಲ್ಲಿ ಇಸ್ಕೊಂಡು ಹೋಗ್ಬೋದು. ಈಗ ಆ ಜಾಗದಲ್ಲಿ ಇಸ್ಕೊಂಡು ನೆಕ್ಸ್ಟ್ ಸಿಗ್ನಲ್ ಹೋದಾಗ ಅಲ್ಲೋ ಬೇಡ್ಕೊಂಡ್ರೆ ನೀವು ಅಲ್ಲೋ ಕೊಡ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಎಷ್ಟೋ ಜನ ಆತರ ದುಡ್ಡು ಕೊಡಕ್ ಹೋಗಲ್ಲ, ಡೈರೆಕ್ಟ್ ಆಗಿ ಸೀಸ್ ಅವ್ರು ಮಾಡೇ ಬಿಡ್ತಾರೆ. ಮಾಡಿದಾಗ ಏನ್ ಮಾಡ್ತಾರೆ, ಸೀಸ್ ಮಾಡಿದಾಗ ನನಗೆ ಗೊತ್ತಿರಂಗೆ ಸೋಲೂರು ಹಾಸನ್ ರೂಟ್ ಅಲ್ಲಿ ಒಂದು ಸೋಲೂರ್ ಅಂತ ಇದೆ, ಅಲ್ಲಿಗೆ ಹೋಗುತ್ತೆ ಗಾಡಿ. ಅಲ್ಲಿ ಬಿಟ್ರೆ ಜಯನಗರ ಅಲ್ಲ ಸಾರಿ RR ನಗರದಲ್ಲಿ ಜಯಣ್ಣ ಶೆಡ್ ಅಂತ ಒಂದಿದೆ. ಆಲ್ಮೋಸ್ಟ್ ನಮ್ಮ ಜನಗಳಿಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ಜಯಣ್ಣ ಶೆಡ್.
ಅಲ್ಲಿಗೆ ಒಂದ್ ಅರ್ಧ ಹೋಗುತ್ತೆ ಗಾಡಿಗಳು, ಸೋಲೂರ್ ಹತ್ರ ಒಂದ್ ಅರ್ಧ ಹೋಗುತ್ತೆ. ನನಗ್ ಗೊತ್ತಿರೋದು ಅಲ್ಲಿಗೆ ಹೋಗುತ್ತೆ, ನನ್ಗೆ ಗೊತ್ತಿಲ್ಲದೆ ಇನ್ನ ಸದ್ಯ ಅಷ್ಟೆಲ್ಲ ನಾವು ಸೀಸ್ ಮಾಡ್ಕೊಂಡೇ ಇಲ್ವಲ್ಲ. ಎಲ್ಲೋ ನಮ್ಮ ಫ್ರೆಂಡ್ಸ್ಗಳು ಅಪ್ಪಿ ತಪ್ಪಿ ಸೀಸ್ ಮಾಡ್ಕೊಂಡಾಗ ನೋಡಿರೋದಷ್ಟೇ. ನಾವು ಅಲ್ಲಿವರೆಗೂ ಸೀಸ್ ಮಾಡ್ಕೊಳ್ಳೋ ಮಟ್ಟಕ್ಕೆಲ್ಲ ನಮ್ ಗಾಡಿಗಳನ್ನ ನಾವು ಬಿಟ್ಕೊಂಡಿಲ್ಲ. ಸೀಸ್ ಮಾಡಿರ್ತಾರೆ, ನೋಟಿಸ್ ಕೊಟ್ಬಿಟ್ಟು ಅಲ್ಲಿ ಸೀಸರ್ ಅಲ್ಲೇ ಒಂದು ನೋಟಿಸ್ ಕೊಟ್ಬಿಟ್ಟು ಹೋಗಿರ್ತಾನೆ. ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಒಂದು 15 ದಿನನೋ, 1 ತಿಂಗಳು, 1.5 ತಿಂಗಳು, ಈ ತರ ಟೈಮ್ ಅಂತ ಇರುತ್ತೆ. ನೀವು ಆ ಟೈಮ್ ಒಳಗಡೆ ಹೋಗಿ ಆ ಎಷ್ಟು ತಿಂಗಳು ಕಟ್ಟಿರ್ಬೇಕು ಅಷ್ಟು ತಿಂಗಳ ಅಮೌಂಟು ಪ್ಲಸ್ ಸೀಸ್ ಮಾಡಿರೋದಕ್ಕೆ ಎಕ್ಸ್ಟ್ರಾ ಚಾರ್ಜಸ್, ಪೆನಾಲ್ಟಿ ಪ್ರತಿ ಒಂದು ಕಟ್ಬಿಟ್ಟು ಆ ಟೈಮ್ ಒಳಗಡೆ ನೀವು ಗಾಡಿ ಬಿಡಿಸ್ಕೊಂಡ್ ಬರ್ಬೇಕು. ಅಕಸ್ಮಾತ್ ನೀವು ಗಾಡಿ ಬಿಡಿಸ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಗಾಡಿನೂ ಸಿಗಲ್ಲ, ಏನೇನು ಸಿಗಲ್ಲ. ಅವ್ರು ಅಷ್ಟು ಟೈಮ್ ಒಳಗಡೆ ಗಾಡಿ ಮಾರ್ಬಿಡ್ತಾರೆ. ಅಂದ್ರೆ ಆ ಟೈಮ್ ಮೀರಾದ್ಮೇಲೆ ನೀವು ಹೋಗ್ಲಿಲ್ಲ ಅಂದ್ರೆ ಅವ್ರು ಗಾಡಿ ಮಾರ್ಬಿಡ್ತಾರೆ, ಗಾಡಿ ಕೊಡಲ್ಲ. ಅಪ್ಪಿ ತಪ್ಪಿ ನಿಮ್ ಅದೃಷ್ಟ ಚೆನ್ನಾಗಿದ್ದು ನಿಮ್ಗೇನು ಸೀಸ್ ಅಮೌಂಟ್ ಇತ್ತು, ಈಗ ಒಂದು ಸಪೋಸ್ ಒಂದು 6 ಲಕ್ಷ ಲೋನ್ ಹಾಕ್ಸಿರ್ತೀರಿ, 2 ಲಕ್ಷ ರೂಪಾಯಿ ಕಟ್ಟಿರ್ತೀರಿ, 6 ಲಕ್ಷಕ್ಕೆ 2 ಲಕ್ಷ ಬಡ್ಡಿ ಸೇರ್ಕೊಂಡಿರುತ್ತೆ, ಟೋಟಲ್ 8 ಲಕ್ಷ ಆಗಿರುತ್ತೆ. ಒಂದ್ 2 ಲಕ್ಷ ರೂಪಾಯಿ ಮಾತ್ರ ಆಗೋಷ್ಟು ಕಟ್ಟಿರ್ತೀರಿ, ಇನ್ನು ಬಾಕಿ ಇನ್ನೂ ಒಂದು 6 ಲಕ್ಷ ಬಡ್ಡಿ ಸೇರಿರುತ್ತೆ, 6 ಲಕ್ಷ ರೂಪಾಯಿ ಇರುತ್ತೆ. ನಿಮ್ ಕಾರ್ ಏನಾದ್ರು 6 ಲಕ್ಷ ರೂಪಾಯಿಗೆ ಸೀಸ್ ಅಂದ್ರೆ ಅವ್ ಸೀಸರ್ಗಳು ಮಾರ್ತಾರಲ್ಲ, ಸೀಸ್ ಮಾಡ್ಕೊಂಡು ಹೋಗಿ ಅವಾಗ 6 ಲಕ್ಷ ರೂಪಾಯಿ ದುಡ್ಡು ಅಲ್ಲೇ ಬಂದ್ಬಿಡ್ತು ಅಂದ್ರೆ ನಿಮ್ಗೇನ್ ಎಕ್ಸ್ಟ್ರಾ ಚಾರ್ಜಸ್ ನೋಟಿಸ್ ಕಳಿಸ್ತಾರೆ, ಗಾಡಿ ಕ್ಲಿಯರ್ ಆಯ್ತು, ನಿಮ್ಮ ಅಮೌಂಟ್ ಕ್ಲಿಯರ್ ಆಯ್ತು ಅಂತ ನೋಟಿಸ್ ಬರುತ್ತೆ. ಅಪ್ಪಿ ತಪ್ಪಿ 6 ಲಕ್ಷ ರೂಪಾಯಿ ನಿಮ್ ಪೆಂಡಿಂಗ್ ಇದ್ದು ಒಂದ್ 5 ಲಕ್ಷ ರೂಪಾಯಿ ಗಾಡಿ ಮಾರ್ತು ಅಂದ್ರೆ ಇನ್ನೂ 1 ಲಕ್ಷ ರೂಪಾಯಿ ಏನಾದ್ರು ಅದ್ರಲ್ಲೇ ಮೇಲೆ ದುಡ್ಡು ನಾವೇನಾದ್ರು ಕೊಡ್ಬೇಕಾಗಿ ಬಂದ್ರೆ ಅದು ಕೂಡ ನೋಟಿಸ್ ಕಳಿಸ್ತಾರೆ, ನಾವು ಕಟ್ಲೇಬೇಕಾಗತ್ತೆ. ಕಟ್ಲಿಲ್ಲ ಅಂತಂದ್ರೆ ಇವಾಗಿನ ರೂಲ್ಸ್ ರೆಗ್ಯುಲೇಷನ್ಗಳು ಸಿಕ್ಕಾಪಟ್ಟೆ ಜಾಸ್ತಿ. ಆ 1 ಲಕ್ಷ ರೂಪಾಯಿ ನೀನ್ ಎಷ್ಟು ದಿನ ಡಿಲೇ ಮಾಡ್ತೀನಿ ಅದಕ್ಕೂ ಬಡ್ಡಿ ಬೀಳ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಯಾರು ಇಂತ ಸೀಸ್ ಮಾಡ್ಕೊಳ್ಳೋ ಕೆಲಸಗಳನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೇಳದ್ನಲ್ಲ, ಅಪ್ಪಿತಪ್ಪಿ ನೀವು ಗಾಡಿ ಬಿಡಿಸ್ಕೊಂಡ್ ಬರ್ಕೋಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಏನೇನೋ ಹಾಕ್ಬಿಟ್ಟಿರ್ತಾರೆ, ನೋಡ್ ನಾವೇ ಶಾಕ್ ಆಗ್ಬೇಕು. ಈ ತರ ಬಡ್ಡಿ ಬೆಳೆದಾಯ್ತಾ, ಹಿಂಗ್ ಬಡ್ಡಿ ಬೆಳೆದಾಯ್ತಾ ಅಂತ. ಸಪೋಸ್ ಈಗ ನಂದೇ ಒಂದು ಈ ಕಾರ್ ತಗೊಳಕ್ ಮುಂಚೆ ಇನ್ನೊಂದು ಹಳೆ ಕಾರ್ ತಗೊಂಡಿದ್ದೆ, ಅದು ಮಹೀಂದ್ರ ಫೈನಾನ್ಸ್ ಅಲ್ಲಿ ಲೋನ್ ಹಾಕ್ಸಿದ್ದೆ. ಆ ಗಾಡಿ ನಾನೇನ್ ಮಾಡಿದೆ ಅಂದ್ರೆ ಬರೀ 3 ತಿಂಗಳು ಗುರು ನನ್ನ ಹತ್ರ ಗಾಡಿ ಇಟ್ಕೊಂಡಿದ್ದು, ಗಾಡಿನ ಮಾರ್ಬಿಟ್ಟಿದ್ದೆ ಇನ್ನೊಬ್ರಿಗೆ. ಅಂದ್ರೆ ಲೋನ್ ಕಂಟಿನ್ಯೂಗೆ ಮಾರಿದ್ದೆ ನಾನು ಇನ್ನೊಬ್ರಿಗೆ. ಅವಾಗ ಏನಾಯ್ತು, ಅವ್ರು ತಗೊಂಡೋಗಿ ನಾನ್ ಮಾರಿದ್ದು ಯಾದಗಿರಿಗೆ, ನಾವಿರೋದು ಬೆಂಗಳೂರು, ನಮ್ಮೂರು ಕನಕಪುರ, ಬಟ್ ಗಾಡಿ ಮಾರಿರೋದು ನಾನು ಯಾದಗಿರಿಗೆ. ಅವನು ಪಾಪ ಕಟ್ಟದ 1.5 ವರ್ಷ ನನ್ನ ಹತ್ರ ಗಾಡಿ ತಗೊಂಡು ನಾನು 3 ತಿಂಗಳು ಓಡಿಸಿದ್ದು. 3 ತಿಂಗಳಾದ್ಮೇಲೆ ಗಾಡಿ ಸೇಲ್ ಮಾಡಿದೆ ಅವನ್ಗೆ. ಅಗ್ರಿಮೆಂಟ್ ಪ್ರಕಾರ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ಅವ್ನ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಗಾಡಿ ಕೊಟ್ಟಿದ್ದೆ. ಅವನು 1.5 ವರ್ಷ ಕಟ್ತಾ ಪಾಪ. ಪ್ರಾಬ್ಲಮ್ ಅನ್ನೋದು ಎಲ್ರ ಮನೇಲೂ ಇದ್ದೇ ಇರುತ್ತೆ. ಆಮೇಲೆ ಏನೋ ಎತ್ತೋ ಗೊತ್ತಿಲ್ಲ, ಅವನು ಲೋನ್ ಕಟ್ಟಿರ್ಲಿಲ್ಲ. ಗುರು ನೀವು ನಂಬಲ್ಲ, ಡೈರೆಕ್ಟ್ ಆಗಿ 2 ತಿಂಗಳು ಲೋನ್ ಆಲ್ರೆಡಿ ಮೈನಸ್ ಉಳ್ಕೊಂತಿದ್ದಂಗೆ ನಮ್ಮ ಮನೆ ಹತ್ರ ಫೈನಾನ್ಸ್ ಅವ್ರು ಬಂದ್ಬಿಟ್ಟಿದ್ರು. ಆಲ್ರೆಡಿ ಊರಲ್ಲೇನೋ ನನ್ ಗಾಡಿ ಲೋನ್ ಕಟ್ಟಿಲ್ಲ, ಇವ್ರು ಬಾಳೆಲ್ಲ ಅಷ್ಟೇ ಇಷ್ಟೇ ಅಂತ ಏನೇನೋ ಬಂದು ಊರುಗಳಿಲ್ಲ. ಆಮೇಲೆ ನಾನು ನಮ್ಮ ಮನೆಗೆ ಹೇಳ್ದೆ, ಇಲ್ಲ ಈ ಗಾಡಿ ಎಲ್ಲ ನಾನು ಹಳೆ ಗಾಡಿ ತಗೊಂಡಿದ್ನಲ್ಲ, ಅದ್ ಮಾರಿದ್ನಲ್ಲ, ಅವ್ನ್ ಕಟ್ಟಿಲ್ಲ ಅಂತ. ಹೆಚ್ಚಿಗೆ ಅದು 2 ತಿಂಗಳಿಗೆ ಬಂದ್ಬಿಟ್ಟಿದ್ರು. 2 ತಿಂಗಳಿಗೆ ಬರೋಷ್ಟ್ರಲ್ಲಿ ಕಡಿಮೆ ಅಂದ್ರೆ 10 ಸಲ ನಮ್ಮ ಮನೆ ಹತ್ರ ಬಂದ್ಬಿಡ್ತಾರೆ. 3 ತಿಂಗಳಿಗೆ ನಾವು 90 ದಿನ ಮೀರಷ್ಟ್ರಲ್ಲಿ ಕಡಿಮೆ ಅಂದ್ರು ಒಂದ್ 10 ಸಲ ನಮ್ಮ ಮನೆ ಹತ್ರ ಬಂದ್ಬಿಡ್ತಾರೆ. ಫೋನ್ ಟಾರ್ಚರ್ ಹೆವಿ, ಅಕ್ಕಪಕ್ಕ ಮನೆಯವರು ನೋಡಿದ್ರೆ ಮಾನ ಮರ್ಯಾದೆ ಎಲ್ಲಾ ಹೋಗ್ಬಿಡ್ತವೆ ಗುರು. ನಾನು ಗಾಡಿ ಕೊಟ್ಟವನ್ಗೆ ಬೈದು ಬಾಯಿಗೆ ಬಂದಂಗೆ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಮಾತಾಡಿ ಸದ್ಯಕ್ಕೆ ಲೋನ್ ಕಟ್ಟಿಸ್ತಾ ಇದೀನಿ. ಆ ಟೈಮು ಮೀರೋದ್ರೊಳಗಡೆ ಕಟ್ಕೊಂಡ್ರೆ ಆಮೇಲೆ ಕಟ್ತಾವನ್ ಪಾಪ. ಇವಾಗ ಕಟ್ತಾವನೆ, ಏನ್ ತೊಂದ್ರೆ ಏನಿಲ್ಲ. ಕಡಿಮೆ ಅಂದ್ರು ಈಗ ಅವಾಗ್ಲಿಂದಾನೆ ಒಂದ್ 6-7 ತಿಂಗಳು ಟೋಟಲ್ ಅಮೌಂಟ್ ಒಂದೇ ಸಲ 53,000 3 ತಿಂಗಳು ಒಂದೇ ಸಲ ಅಮೌಂಟ್ ಹಾಕ್ಸ್ತೆ. ಆಮೇಲೆ ತಿಂಗಳ ಇವಾಗ ಕಟ್ಕೊಂಡು ಹೋಗ್ತಾವನೆ, ತೊಂದ್ರೆ ಇಲ್ಲ. ಬಟ್ ಅವನಿಗೂ ಚಾರ್ಜಸ್ ಬಿದ್ದಿದೆ. ಆ 3 ತಿಂಗಳು ಕಟ್ಟಿರ್ಲಿಲ್ವಲ್ಲ, ಅದಕ್ಕೆ ಬಡ್ಡಿ ಹಾಕಿರ್ತಾರೆ. ಆ ಬಡ್ಡಿಗೆ ಬಡ್ಡಿ. ನಾನು ಅದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ, ಯಾವ್ದೇ ಕಾರಣಕ್ಕೂ ನೀವು ಬ್ಯಾಕ್ ಉಳಿಸ್ಕೊಳಕ್ ಹೋಗ್ಬೇಡ್ರಿ. ಆ ಬಡ್ಡಿ ದುಡ್ಡು ಅಲ್ಲಿದೆ ಅಂತ ಬಿಟ್ಟಿರ್ತೀರಾ, ಬಟ್ ಆ ಬಡ್ಡಿಗೆ ಬಡ್ಡಿ ಹಾಕ್ತಾ ಇರ್ತಾರೆ. ನಿಮ್ಗೆ ಇವಾಗ ಏನು ಹೇಳಲ್ಲ, ಅವ್ರು ಬರೀ ಲೋನ್ ಮಾತ್ರ ಕೇಳ್ತಾ ಇರ್ತಾರೆ. ಬಟ್ ನೀವ್ ಏನೋ ಈಸ್ಕೊಳಕ್ ಹೋಗೋ ಟೈಮ್ ಅಲ್ಲಿ ಇಡ್ತಾರೆ ಸರಿಯಾಗಿ ಬುತ್ತಿನ. ಇನ್ನ ನೀವ್ ಇಷ್ಟು ಕಟ್ಬಿಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಸ್ನೇಹಿತರೆ. ಸೊ ಅದಕ್ಕೆ ದಯವಿಟ್ಟು ಯಾರು ಸೀಸಿಂಗ್ ಅನ್ನೋ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಲೋನ್ ಕಂಟಿನ್ಯೂಗೆ ನನಗಾಗಿರೋ ಅನುಭವ, ನಾನ್ ಮಾಡ್ಕೊಂಡ್ರೆ ತಪ್ಪು ಕೆಲಸ ಹೇಳ್ತಾ ಇದ್ದೀನಿ. ಲೋನ್ ಕಂಟಿನ್ಯೂಗೆ ಯಾರಿಗೂ ಗಾಡಿಗಳನ್ನ ಕೊಡ್ಲೇಬೇಡಿ. ಅಷ್ಟು ಮೀರಿ ನೀವು ಗಾಡಿ ತಗೊಂಡು ಏನಾದ್ರು ನೀವು ಮಾರ್ಲೇಬೇಕಾ, ಅದನ್ನ ಫುಲ್ ಕ್ಯಾಶ್ ಯಾರು ತಗೊಳ್ಳೋರು ಯಾರಾದ್ರು ಕಸ್ಟಮರ್ಗಳು ಸಿಕ್ಕಿದ್ರೆ ಫುಲ್ ಕ್ಯಾಶ್ಗೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವನ ಹೆಸರಿಗೆ NOC ಎತ್ಕೊಟ್ರೆ ತಗೊಂಡು ಹೋಗ್ತಾ ಇರ್ಬೇಕು. ಆ ತರ ಸೇಲ್ ಮಾಡಿ ಅಷ್ಟೇ. ಇಲ್ವಾ ಅಷ್ಟು ಗೊತ್ತಾಗ್ಲಿಲ್ವಾ, ನಿಮ್ಮೂರಿಂದ ಒಂದು 10 ಕಿಲೋಮೀಟರ್ ಮ್ಯಾಕ್ಸಿಮಮ್ ಒಂದು 50 ಕಿಲೋಮೀಟರ್ ಒಳಗಡೆ ಇರಬೇಕು, ಅವ್ನ ಮನೆ ನೋಡಿರ್ಬೇಕು, ಪ್ರತಿಯೊಂದು ನೋಡಿರ್ಬೇಕು. ಆ ತರ ಇದ್ರೆ ಮಾತ್ರ ನೀವು ಗಾಡಿ ಕೊಟ್ಕೊಳ್ರಿ. ನಿಮ್ಮ ಹೆಸರಲ್ಲಿ ಲೋನ್ ಕಂಟಿನ್ಯೂಗೆ ನೀವು ಇನ್ನೊಬ್ಬ ಗಾಡಿ ಕೊಡ್ತಾ ಇದೀನಿ ಅಂದ್ರೆ ನಂತರ 500 ಕಿಲೋಮೀಟರ್ 600 ಕಿಲೋಮೀಟರ್ ಎಲ್ಲ ಕೊಟ್ಕೊಂಡು ಹಾಳಾಗಕ್ ಹೋಗ್ಬೇಡಿ. ನಾನು ಕೊಟ್ಟ ಆಲ್ರೆಡಿ ಅನುಭವಿಸಿ ಆಯ್ತು. ಯಾಕಂದ್ರೆ ನನ್ನ ಮಾನ ಮರ್ಯಾದೆ ಊರಲ್ಲಿ ಹೋಗಿದ್ದು
ಫೈನಾನ್ಸ್ ಅವ್ರು ಏನಿಲ್ಲ ಗುರು, ಹಿಂದೆ ಮುಂದೆ ನೋಡಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಿಮ್ ಕಟ್ಟ ಯೋಗ್ಯತೆ ಇಲ್ಲ ಅಂದ್ರೆ ಯಾಕ್ರಿ ತಗೋಬೇಕು ಅಂತ 4 ಜನ ಸಂಬಂಧಿಕರ ಮುಂದೆ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಮಾತಾಡ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ದಯವಿಟ್ಟು ಯಾರು ಅಂತ ಕೆಲಸ ಮಾಡ್ಕೋಬಿಡ್ರಿ. ಹೊಸೊಬ್ರಿಗೆ ನಾನು ಹೇಳ್ತಾ ಇರೋದು, ನಾನು ಅರ್ನಿಂಗ್ಸ್ ನೋಡ್ಬಿಟ್ಟು ನೀವು ಎಷ್ಟೋ ಜನ ಹೇಳ್ತಾ ಇದ್ರಿ ಗಾಡಿ ತಗೋತಾ ಇದೀನಿ ಅಂತ. ನೀವು ಎಷ್ಟೋ ಗಾಡಿ ತಗೋಬಿಡ್ತೀರಾ. ನೀವು ಸಪೋಸ್ ಇವಾಗ ಕಟ್ಟಕ್ಕಾಗಲ್ಲ, 3 ತಿಂಗಳು ಗಾಡಿ ಓಡಿಸ್ಬಿಡ್ತೀರಾ. ಈಗ ನನ್ನ ಗಾಡಿ ಕೊಟ್ಮೇಲೆ ಅವನು ಹಂಗೇನೆ ಖುಷಿಲೇನೋ ತಗೋಬಿಟ್ಟ ಗಾಡಿನ. ಅಂದ್ರೆ ನಾನೇ ಆತರ ಎಡವಟ್ ಮಾಡ್ಕೊಂಡ್ಬಿಟ್ಟೆ. ಅಂದ್ರೆ ನಾನು ಕಟ್ತಾ ಇದ್ದೆ, ನನ್ನೇನು ಇದಲ್ಲ, ನನ್ಗೆ ಯಾಕೆ ಏನ್ ಆಯ್ತು ಅಂತ ಗೊತ್ತಿಲ್ಲ ಗುರು. ಆ ಟೈಮಲ್ಲಿ ಕಮಿಟ್ಮೆಂಟ್ ಏನೋ ಜಂಜಾಟಗಳು ಇದ್ರಿಂದ ಮಾರ್ಬಿಟ್ಟೆ ಅಷ್ಟೇ ಗುರು ನಾನು ಆ ಗಾಡಿನ. ಬಟ್ ಮಾರ್ತಾ ಇರ್ಲಿಲ್ಲ. ಅದನ್ನ ಮಾರಿ ತಿರ್ಗಾ 1 ವರ್ಷ ಆದ್ಮೇಲೆ ಇದೇ ಗಾಡಿ ತಗೊಂಡಿದ್ದೀನಿ ನಾನು. ಈಗ ಆಲ್ರೆಡಿ 1 ವರ್ಷದ ಮೇಲೆ 2 ತಿಂಗಳಾಗೈತೆ ಗುರು. ಒಂದು ಚೆಕ್ ಬೌನ್ಸ್ ಕೂಡ ಮಾಡಿಲ್ಲ. ಬಟ್ ಇದು ಮಹೀಂದ್ರ ಫೈನಾನ್ಸ್ ಅಲ್ಲಿ ಇಲ್ಲ, ಚೋಳದಲ್ಲಿ ಐತೆ ಇದು ಫೈನಾನ್ಸ್. ನಾನು ಚೋಳದಲ್ಲಿ ಮಾಡಿಸ್ಕೊಂಡೆ. ನನಗೆ ಯಾಕೋ ಮಹೀಂದ್ರ ಫೈನಾನ್ಸ್ ಇಡಿಸ್ಲಿಲ್ಲ. ಆಲ್ಮೋಸ್ಟ್ ಸುಮಾರು ಬೇಕಂದ್ರೆ ಚೆಕ್ ಬೌನ್ಸ್ ಆಗೋಯ್ತಿದ್ವು, ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಚೆಕ್ ಬೌನ್ಸ್, ಅಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇಕ್ಕಿದ್ರು ಚೆಕ್ ಬೌನ್ಸ್ ಆಗ್ಬಿಡೋದು. ಯಾಕೆ ಅಂತ ಕೇಳಿದ್ರೆ ಸರ್ವರ್ಡ್ ಓನರ್ ಅವರು. ಬಟ್ ಚೆಕ್ ಬೌನ್ಸ್ ಚಾರ್ಜಸ್ ಮಾತ್ರ ಆಲ್ರೆಡಿ ಅಕೌಂಟ್ ಅಲ್ಲಿ ನೀನೊಂದು 5,000 ಇಟ್ಕೊಂಡಿದ್ರೆ ಸಾಕು. ಚೆಕ್ ಬೌನ್ಸ್ ಚಾರ್ಜಸ್ ಮತ್ತೆ ಬ್ಯಾಂಕ್ ಕಡೆಯಿಂದ ಈ ಫೈನಾನ್ಸ್ ಕಡೆಯಿಂದ 2 ಚಾರ್ಜಸ್ ಕಟ್ ಆಗೋಯ್ತಿದ್ದು. ಸೊ ಆ ತರ ಎಲ್ಲ ಮಾಡ್ಕೋಬೇಡಿ ಸ್ನೇಹಿತರೆ. ನೀವು ಸೀಸಿಂಗ್ ಆದಾಗ ನೋಡಿ, ಈ ತರ 3 ತಿಂಗಳು ನೀವು ತಪ್ಪಿ ಅವ್ರು ಸೀಸಿಂಗ್ ಮಾಡ್ಕೊಂಡು ಹೋದ್ರು ಇಷ್ಟು ಟೈಮ್ ಅಂತ ಇರುತ್ತೆ. ಆ ಟೈಮ್ ಒಳಗಡೆ ನೀವು ಗಾಡಿ ಬಿಡಿಸ್ಕೋಬೇಕು. ಅವ್ರು ಅದನ್ನು ಕೂಡ ಹೇಳಲ್ಲ ಇಷ್ಟು ಟೈಮ್ ಒಳಗಡೆ ನೀವು ಗಾಡಿ ಬಿಡಿಸ್ಕೋಬೇಕು ಅಂತ. ನೀವು ದುಡ್ಡು ಅಡ್ಜಸ್ಟ್ ಆದ್ಮೇಲೆ ಹೋಗಿ ಬಿಡಿಸ್ಕೊಳ್ಳೋಣ ಬಿಡು, ಅಲ್ಲಿ ಶೆಡ್ ಅಲ್ಲಿ ಇರ್ತದೆ ಅಂತಂದ್ರೆ ಯಾವ ಕಾರಣಕ್ಕೂ ಗಾಡಿ ಇರಲ್ಲ. ದಯವಿಟ್ಟು ಅಂತ ಕೆಲಸ ಮಾಡ್ಕೊಳ್ಳೇಬೇಡ್ರಿ. ಇಲ್ಲ ಗಾಡಿ ತಗೊಳ್ಳದೆ ಹೋದ್ರು ತೊಂದರೆ ಇಲ್ಲ. ಎಷ್ಟೋ ಜನಕ್ಕೆ ಬಂದು ಆಸೆ ತಗೊಬಿಡ್ತೀರಾ. ಬಟ್ ಲೋನ್ಗಳೆಲ್ಲ ಕಟ್ಕೊಂಡು ಬರೀ ಕಮಿಟ್ಮೆಂಟ್ ಏನು ಇಲ್ಲ ಗುರು. ನೀನ್ ಖರ್ಚು ಮಾಡ್ಕೊಂಡು, ನೀನು ಊಟ ತಿಂಡಿ ತಿನ್ಕೊಂಡು ಏನೋ ಒಂದು 50,000 ಸೇವ್ ಮಾಡ್ಕೊಂಡು ಲೋನ್ ಕಟ್ಕೊಂಡು ಹೋಗ್ತೀನಿ ಅಂದ್ರೆ ಅಂತವ್ರು ತೊಂದರೆ ಇಲ್ಲ. ಈ ಮನೆ ಕಡೆ ಒಂದು 50-60 ಸಾವಿರ ಕಮಿಟ್ಮೆಂಟ್ ಇಟ್ಕೊಬಿಟ್ಟು ಅದ್ರೊಳಗಡೆ ಈ ಗಾಡಿ ಲೋನು ಇವೆಲ್ಲ ಇಟ್ಕೊಂಡು ಯಾರು ಮಾಡ್ತಾರಲ್ಲ ಅಂತವ್ರು ತುಂಬಾ ಕಷ್ಟ. ಇಲ್ವಾ ಕತ್ತೆ ತರ ನಂತರ ದುಡೀರಿ, ತೀರ್ಸ್ಕೊಳ್ರಿ. ಇನ್ ನಾನೇನ್ ದುಡ್ದು ಯಾವ ಕ್ವಾಟೆ ಕಟ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಬಟ್ ಆತರ ಕಮಿಟ್ಮೆಂಟ್ಗಳು ಇವೆ ನನಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಅಂತ ಮಿಸ್ಟೇಕ್ ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಡಿ, ಸೀಸಿಂಗ್ ಆದ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್. ಮರ್ಯಾದೆ ಊರಲ್ಲಿ ಫಸ್ಟ್ ಬರೋದೇ 2 ತಿಂಗಳು ಕಟ್ಟಾಯ್ತದಂಗೆ ಫೋನ್ಗಳು. ಆ ಫೋನ್ ನೀವು ರೆಸ್ಪಾನ್ಸ್ ಮಾಡ್ಲಿಲ್ವಾ, ಸೀದಾ ಮನೆ ಹತ್ರ ಅಂತ ಬಂದು ಮಾನ ಮರ್ಯಾದೆ ತಗೋತಾರೆ. ಅದಕ್ಕೂ ನೀನ್ ರೆಸ್ಪಾನ್ಸ್ ಮಾಡ್ಲಿಲ್ವಾ, ನಿನ್ಗೇನು ಹೇಳಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಆ ತರ ಪ್ರೊಸೆಸಿಂಗ್ ಮಾಡಿದ್ದಾರೆ. ಅಷ್ಟು ದಿನ ಮುಗೀತಿದ್ದಂಗೆನೆ ಡೈರೆಕ್ಟ್ ಸೀಸರ್ಗಳ ಹತ್ರ ನಿಮ್ ಗಾಡಿ ನಂಬರ್ ಹೋಗ್ಬಿಟ್ಟಿರುತ್ತೆ. ಎಲ್ಲಂದ್ರೆ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅಪ್ಪಿತಪ್ಪಿ ನೀವು ಮನೆಯವರೇ ಎಲ್ಲ ಒಂದು ಫಂಕ್ಷನ್ ಹೋಗ್ತಾ ಇರ್ತೀರಾ, ಇಲ್ಲ ಒಂದು ಬಾಡಿಗೆ ಹಾಕೊಂಡು ಹೋಗ್ತಾ ಇರ್ತೀರಾ, ಎಲ್ಲಿ ಬೇಕಲ್ಲಿ ಹಿಡಿದು ಸೀಸ್ ಮಾಡ್ಕೊಂತಾರೆ. ಸೀಸ್ ಮಾಡ್ಕೊಂಡಾದ್ಮೇಲೆ ನಿಮ್ ಗಾಡಿಗಳು ಸೆಡ್ಗೆ ಹೋಯ್ತು ಅಂದ್ರೆ ಗುರು ನಿಜವಾಗ್ಲೂ ಸರಿ ಇಲ್ಲ ಗುರು. ಏನೇನ್ ಬೇಕೆಲ್ಲ ಪಾರ್ಟ್ಸ್ ಬಿಚ್ಕೊಂತಾರೆ. ಹೇಳ್ತಾರ ಅಷ್ಟೇ, ನನ್ ಗಾಡಿಲಿ ಇಷ್ಟ ಐಟಮ್ ಇತ್ತು ಅಂತ. ಬಟ್ ನೀನ್ ಅಲ್ಲಿ ಹೋಗಿ ಅದನ್ನ ಕೇಳಿ ನೀನ್ ಅದಕ್ಕಿನ್ನಾರ್ದ ಟೈಮ್ ವೇಸ್ಟ್ಗಳು ಮಾಡ್ಕೊಂಡು ಪ್ರಯೋಜನನೇ ಬರಲ್ಲ ಗುರು. ದಯವಿಟ್ಟು ಯಾರು ಅಂತ ಕೆಲ್ಸನ ನೀವು ಮಾಡ್ಕೊಳಕ್ ಹೋಗ್ಲೇಬೇಡ್ರಿ ಸ್ನೇಹಿತರೆ. ಒಂದು ಕಾರ್ಗಳನ್ನ ತಗೊಂಬೇಡ್ರಿ. ಬರೀ ಕಾರ್ ಅಲ್ಲ, ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೂಡ್ಸ್ ಗಾಡಿಗಳಾಗಿರ್ಲಿ, ಒಂದು ಲಾರಿಗಳಾಗಿರ್ಲಿ, ಏನಾದ್ರೂ ಆಗಿರ್ಲಿ, ಒಂದು 2 ವೀಲರ್ ಆಗಿರ್ಲಿ, ತಗೊಳಕ್ ಹೋಗ್ಬೇಡ್ರಿ. ತಗೊಂಡ್ರೆ ನೀವು ಲೋನಲ್ಲಿ ತಗೊಂಡ್ರೆ ಕಮಿಟ್ಮೆಂಟ್ ಗಳನ್ನ ಜಾಸ್ತಿ ಇಟ್ಕೊಂಡ್ಬೇಡ್ರಿ. ಕಮಿಟ್ಮೆಂಟ್ ಜಾಸ್ತಿ ಇಟ್ಕೊಂಡ್ರೆ ಏನ್ ಗೊತ್ತಾ, ನೀವು ಮನೆ ಕಡೆ ಯಾರೋ ಸಾಲದವ್ರು ಬಂದ್ರೆ ಅವ್ರು ಬಂದ್ಬಿಟ್ಟು ನೀವು ದುಡಿಯೋ ದುಡ್ಡನ್ನ ಅಲ್ಲಿ ಕೊಡ್ತಾ ಇರ್ತೀರಾ. ಬಟ್ ಗಾಡಿ ಲೋನ್ ಕಡೆ ನೀವು ಗಮನ ಬಿಟ್ಬಿಟ್ಟಿರ್ತೀರಾ. ಅವಾಗ ಗಾಡಿ ಸೀಸಿಂಗ್ ಬಂತು ಅಂದ್ರೆ ಸಖತ್ ಹಿಂಸೆ ಗುರು. NOC ಈಸ್ಕೊಬೇಕಾದ್ರೆ ಮಾತ್ರ ಅವ್ರು ಕೇಳದಷ್ಟು ದುಡ್ಡು ಕಟ್ಬಿಟ್ಟು ಬರ್ಲೇಬೇಕು, ಇಲ್ಲಾಂದ್ರೆ NOC ಕೊಡಲ್ಲ. ಆಮೇಲೆ ಏನ್ ಮಾಡ್ತಾರೆ, ಈಗ 3 ತಿಂಗಳು ನೀನ್ ಲೋನ್ ಕಟ್ಟಿರಲ್ವಾ, ಅದಕ್ಕೆ ಇನ್ನೊಂದು ಚೆಕ್ ಲೋನ್ ಅಂತ ಹಾಕ್ತಾರೆ. ಅದಕ್ಕೂ 3 ತಿಂಗಳು ಇನ್ನೊಂದು ಸಪರೇಟ್ ಲೋನ್. ಅವೆಲ್ಲ ಮಾಡ್ಕೊಳಕ್ ಹೋಗ್ಲೇಬೇಡ್ರಿ ನೀವು ದಯವಿಟ್ಟು. ಆಮೇಲೆ ಇನ್ನೊಬ್ರಿಗೆ ಹೇಳದ್ನಲ್ಲ, ಗಾಡಿಗಳನ್ನ ಮಾರ್ಬೇಕಾದ್ರೆ ನೀವು ಯಾವ್ದೇ ಕಾರಣಕ್ಕೂ ನೀವು ಇನ್ನೊಬ್ರಿಗೆ ನಿಮ್ ಹೆಸರು ಮೇಲೆ ಲೋನ್ ಕಂಟಿನ್ಯೂ ಗಾಡಿಗಳು ಸೇಲ್ ಮಾಡ್ಬೇಡ್ರಿ. ಒಂದು ತಗೋಬೇಡ್ರಿ, ತಗೊಂಡ್ರೆ ಸೇಲ್ ಮಾಡ್ಬೇಡ್ರಿ. ಅಕಸ್ಮಾತ್ ಆಗಿ ಸೇಲ್ ಮಾಡಿದ್ರು ಕೂಡ ಫುಲ್ ಕ್ಯಾಶ್ ಸೇಲ್ ಮಾಡ್ರಿ. ಯಾರು ಅಂತ ಕಸ್ಟಮರ್ ನೋಡಿಗೆ ಫುಲ್ ಕ್ಯಾಶ್ ಸೇಲ್ ಮಾಡಿ ಅವನಿಗೆ NOC ಲೆಟರ್ ಐತಿ ಕೊಟ್ಬಿಡ್ರಿ. ಅವನ ಹೆಸರು ಅವ್ನು ಮಾಡಿಸ್ಕೊಂತಾನೆ. ಫುಲ್ ಕ್ಯಾಶ್ ಕೊಟ್ಟಾದ್ಮೇಲೆ ನೀನು ಹೋಗಂಗೆ ಇಲ್ಲ. ಅವನೇ ಹಣ ನನ್ನ ಹೆಸರು ಮಾಡ್ಕೊಡು ಅಂತ ಫಸ್ಟ್ ಓಡ್ಬತ್ತಾನೆ. ಈಗ ನಾನ್ ಗಾಡಿ ಮಾರಿರೋದು ಅಷ್ಟೇ, ಅವ್ನು ನನ್ನ ಹತ್ರಕ್ಕೆ ಬರ್ಲೇಬೇಕು, ಯಾಕಂದ್ರೆ ಎಲ್ಲ ನನ್ನ ಹತ್ರ ಐತೆ. ಬಟ್ ಇವಾಗ ಅವ್ನಿಗೆ ಏನ್ ಕಷ್ಟ ಆಯ್ತು ಏನೋ, ಅವ್ನು ಲೋನ್ ಕಟ್ತಾ ಇಲ್ಲ, ಇನ್ನೊಂದಿಲ್ಲ. ಆದ್ರೆ ಆ ಪೇನ್ ಎಲ್ಲ ನನಗೆ ಬೀಳೋದು. ಇವಾಗ ನಾನು ಸಿವಿಲ್ ಡೌನ್ ಆಗುತ್ತೆ. ಒಂದ್ಸಲಿ ಸಿವಿಲ್ ಡೌನ್ ಆಯ್ತು ಅಂತಂದ್ರೆ, ಒಂದ್ಸಲಿ ನಿನ್ಗೆ ಅಲ್ಲಿ ಬ್ಲಾಕ್ ರೆಡ್ ಪೆನ್ ಬರದ್ ಬಿಸಾಕ್ತು ಅಂದ್ರೆ ಮುಗೀತು. ನಿಮ್ ನೆಕ್ಸ್ಟ್ ಗಾಡಿಗಳು ತಗೊಳಕ್ ಲೋನ್ ಆಗಲ್ಲ ಸಿವಿಲ್ ಡೌನ್ ಇದ್ರೆ. ಸಿವಿಲ್ ಹೆಂಗೆ ಅಂದ್ರೆ ಜೀವನದಲ್ಲಿ 2ನೇ ಹೆಂಡತಿ ಇದ್ದಂಗಿರ್ಬೇಕು ಗುರು. ಜೀವನದಲ್ಲಿ ಇವಾಗ ಏನೇ ನೀನ್ ಒಂದ್ ಮೊಬೈಲ್ ತಗೊಳಕ್ಕೂ ಕೂಡ ನಿನ್ ಸಿವಿಲ್ ಇರ್ಬೇಕು. ಇಲ್ಲಾಂದ್ರೆ ತಗೊಳಕ್ ಆಗಲ್ಲ. ಒಂದು 2 ವೀಲರ್ ತಗೊಳಕ್ ಸಿವಿಲ್ ಇರ್ಬೇಕು. ನೀನ್ ಏನೇ ಒಂದು ಲೋನ್ ಮಾಡಿಸ್ಕೋಬೇಕಾದ್ರೆ ನಿನ್ ಸಿವಿಲ್ ನೇನ್ ಹೆಸರು ಕರೆಕ್ಟ್ ಆಗಿದ್ರೆ ಮಾತ್ರ ಸ್ನೇಹಿತರೆ. ದಯವಿಟ್ಟು ಯಾರು ಅಂತ ಕೆಲಸ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೀಸಿಂಗ್ ಮಾಡ್ಕೊಳಕ್ ಕೆಲಸ ಅಂತ ಮಾಡಕ್ ಹೋಗ್ಬೇಡ್ರಿ. ನಾನು ಹೇಳ್ತಾ ಇಲ್ವಾ, ಸೀಸಿಂಗ್ ಮಾಡ್ಕೊಂಡ್ರೆ ಇದೇ ಗೋಳು. ಇಲ್ಲ ಗಾಡಿ ತಗೋಬೇಡ್ರಿ.
ಗಾಡಿ ತಗೊಂಡ್ರೆ ನೀಟಾಗಿ ಕಟ್ರಿ. ಅಟ್ಲೀಸ್ಟ್ ನೀಟಾಗಿ ಓಡಿಸ್ಕೊಂಡು ಒಂದು 4 ವರ್ಷ ಲೋನ್ ಕಟ್ಬಿಟ್ರಂತೂ ಈ ಗಾಡಿ ಮೇಲೆ ಈಗ ಒಂದು 8 ಲಕ್ಷ ರೂಪಾಯಿ ಕಾರ್ ಅಂತಂದ್ರೆ ಇದು ಕಡೆಗೆ ಒಂದು 5.5 ಲಕ್ಷ ಕಾರ್, ಒಂದು 4 ವರ್ಷ ದುಡ್ಕೊಂಡು ಇರ್ತೀಯ. 4 ವರ್ಷಕ್ಕೆ ನೀನ್ ಮಾರ್ತೀನಿ ಅಂದ್ರೆ ಒಂದು 5.5 ಲಕ್ಷ ರೂಪಾಯಿ ಕಾರ್ ಆದ್ರೂ ಸೇಲ್ ಆಗುತ್ತೆ. ನಮ್ಮ ಇಂಟೆನ್ಷನ್ ಅಷ್ಟೇ ಅಪ್ಪ, ಹಿಂಗೆ ನೀಟಾಗಿ ಲೋನ್ಗಳು ಕಟ್ಕೊಳ್ರಿ, ನೀಟಾಗಿ ದುಡ್ಕೊಳ್ರಿ. ನೀನು ಸಾಲ ಬೇಕಾದ್ರೆ ಪರ್ಸನಲ್ ಸಾಲಗಳು ಇದ್ರೂ ಇರ್ಲಿ, ಬ್ಯಾಕ್ ಉಳ್ಕೊಂಡಿರ್ಲಿ, ನೀನ್ ಕಾರ್ ಲೋನ್ ಕಟ್ಕೊಳ್ರಿ ಫಸ್ಟ್ ನೀಟಾಗಿ. ಇಲ್ಲಾಂದ್ರೆ ಸೀಸಿಂಗ್ ಆದ್ರೆ ಇಷ್ಟೆಲ್ಲಾ ತೊಂದರೆಗಳು ನಿಮ್ಗೆ. ಆಮೇಲೆ ಸೀಜಿಂಗ್ ಬಂದ್ಬಿಟ್ರೆ ಕದ್ದು ಮುಚ್ಚಿ ಓಡಾಡ್ವಿ, ಎಲ್ಲೂ ಕದ್ದು ಮುಚ್ಚಿ ಓಡಾಡಕ್ ಆಗಲ್ಲ ಗುರು. ಇವಾಗಿನ ಕಾಲದಲ್ಲಂತೂ ಸಖತ್ ಸ್ಟ್ರಿಕ್ಟ್ ಅವ್ರೆ ಸೀಸರ್ಗಳು. ನಾವ್ ಹೋಗಿ ಏನೋ ಒಂಥರ ಮಾತಾಡಕ್ ಆಯ್ತದೆ ಅವ್ರ ಹತ್ರ, ಏನ್ ಗಲಾಟೆ ಮಾಡಕ್ ಆಯ್ತದ? ಗಲಾಟೆ ಮಾಡ್ರೆ ಹೇಳ್ತಾರೆ ನೀನ್ ಲೋನ್ ಕಟ್ಟಪ್ಪ, ನೀನ್ ಲೋನ್ ಕಟ್ತಾರೆ ನಾವ್ ಯಾಕೆ ನಿನ್ ಗಾಡಿ ಸೀಸ್ ಮಾಡೋಣ ಅಂತಾರೆ. ಏನ್ ಮಾಡ್ತೀರಾ ಅದಕ್ಕೆ? ದಯವಿಟ್ಟು ಅಂತ ಕೆಲಸ ಮಾಡ್ಕೊಬಿಡಿ ಸ್ನೇಹಿತರೆ. ಸೀಸಿಂಗ್ ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಳ್ಳೇಬೇಡ್ರಿ. ಪ್ರತಿ ಒಬ್ಬನು ಅಷ್ಟೇ ತಿಕಾ ಬಗ್ಗಿಸ್ಕೊಂಡ್ ದುಡೀರಿ. ಅಂದ್ರೆ ನಾನ್ ದುಡಿಯೋರ್ಗೆ ಹೇಳ್ತಾ ಇಲ್ಲ, ಆಮೇಲೆ ದುಡಿಯೋರು ಏನ್ ಗುರು ಎಲ್ಲಾರ್ಗು ಹಿಂಗೆ ಹೇಳ್ತಿದ್ದೆ ಹಂಗೆ ಅನ್ಬಿಟ್ಟಿರ. ಯಾರ್ಯಾರು ಈ ಮರ್ನೆಳ್ಗಳೆಲ್ಲ ಹಾಕೊಂಡ್ ಗಾಡಿ ಮಲ್ಕೊಂಡು ಎಷ್ಟೋ ಜನ ಗುರು ಮೊಬೈಲ್ಗಳು ನೋಡ್ಕೊಂಡೆ ಟೈಮ್ ಮಾಡ್ಕೊಬಿಡ್ತಾರೆ ಗುರು. ಈ ಮೊಬೈಲ್ಗಳನ್ನ ನೋಡಕ್ ಹೋಗ್ಬಿಡ್ರಿ. ಮೊಬೈಲ್ ಇರ್ಲಿ, ಏನಾದ್ರೂ ಒಂದು ಒಳ್ಳೇದ್ ಯೂಸ್ ಮಾಡ್ಕೊಳ್ರಿ. ಕೆಟ್ಟೋದ್ಗಂತೂ ಮೊಬೈಲ್ಗಳನ್ನ ಯೂಸ್ ಮಾಡ್ಕೋಬೇಡ್ರಿ. ಸುಮ್ಮನೆ ಯಾವ್ದೊಂದು ರೀಲ್ಸ್ ನೋಡ್ಕೊಂಡು ಈ ಮತ್ತೊಂದು ನೋಡ್ಕೊಂಡು ಆ ಟೈಮಲ್ಲಿ ಡ್ಯೂಟಿ ಮಾಡ್ರಿ. ಜಾಸ್ತಿ ಬಡಗರು ಡೈಲಿ ಒಂದೊಂದು 3 ಸಾವಿರ ದುಡ್ಕೊಂಡು ಮನೆಗೆ ಹೋಗ್ರಿ. ನೀವು ನೀಟಾಗಿರ್ತೀರಾ, ನಿಮ್ ಕಾರ್ ಲೋನು ನೀಟಾಗಿ ಕಟ್ತೀರಾ, ನಿಮ್ ಕಮಿಟ್ಮೆಂಟು ತೀರ್ಸ್ಕೊಂತೀರಾ. ಆರಾಮಾಗಿ ಒಂದು ಶನಿವಾರ ಭಾನುವಾರ ಒಂದಿನ ರಜಾ ಹಾಕಳ್ರಿ. ಸೊ ಇಷ್ಟನ್ನ ಹೇಳ್ತಾ ಸ್ನೇಹಿತರೆ, ಸೀಜಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಅಂದ್ರೆ ನಾನು ಮಹೀಂದ್ರ ಫೈನಾನ್ಸ್ ಯಾವುದೇ ಸೀಜಿಂಗ್ ಆದ್ರೂ ಅಷ್ಟೇ ಗುರು, ಆ ಟೈಮ್ ಒಳಗಡೆ ಸೀಸ್ ಮಾಡಿ ಬಿಸಾಕ್ಬಿಡ್ತಾರೆ ಗಾಡಿಗಳನ್ನ. ಆಮೇಲೆ ನೀವು ಎಕ್ಸ್ಟ್ರಾ ಪೆನಾಲ್ಟಿ ಚಾರ್ಜಸ್, ಆ ಚಾರ್ಜ್ ಈ ಚಾರ್ಜ್, ನೀವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಓ ಇಷ್ಟೆಲ್ಲ ಕಟ್ಬೇಕಾ ನಾನು ಅಂತ. ಸೊ ಅದಕ್ಕೆ ನಾನು ಆ ಥರ ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ. ಸೊ ಬನ್ನಿ, ಈಗ ನೆಕ್ಸ್ಟು ಕಸ್ಟಮರು ಅವ್ರನ್ನ ಪಿಕಪ್ ಮಾಡ್ಕೊಂಡು ಸೀದಾ ಹೋಗಿ ಡ್ರಾಪ್ ಹಾಕ್ಬಿಟ್ಟು ಮನೆ ಕಡೆ ಹೋಗ್ತಾ ಇರೋದಷ್ಟೇ. ನಾನು ಇವಾಗ ಸದ್ಯಕ್ಕೆ ಇಲ್ಲಿ ಮಿಡಿಗೇಸಿ ಅಂತ ಒಂದು ಊರ ಹತ್ರ ಇದ್ದೀನಿ. ಗೈಸ್, ಕಸ್ಟಮರ್ ಅಂತೂ ಬಂದರು, ಸರ್ ನಡೀರಿ ಬೆಂಗಳೂರು ಕಡೆ ಹೊರಡೋಣ ಅಂತ. ಸೊ ಈಗ ಪಿಕಪ್ ಮಾಡ್ಕೊಂಡೆ ಈ ಊರನ್ನ ಬಿಟ್ಟು ಸೀದಾ ನಾವು ಯಲಹಂಕಕ್ಕೆ ಹೋಗಿಲ್ಲ ಕ್ರಾಸ್ಗೆ ಹೋಗ್ಬಿಡೋಣ. ಇಲ್ಲೇನಾ? ಎಲ್ಲಿ ನಿಲ್ಸ್ಬೇಕು ಹೇಳಿ? ಇಲ್ಲ, ಆ ಕಡೆ ಹೋಗ್ಬೇಕಿತ್ತು. ಅಲ್ಲಿ ಮೂಟೆ ಅಲ್ಲೇ ಇಳಿಸ್ಕೊಂಡ್ರೆ ಹತ್ರ ಆಗುತ್ತೆ ನಮಗೆ. ಇವಾಗ ಎಲ್ಲಿ ನಿಲ್ಸ್ಬೇಕು ನಾನು? ಅಲ್ಲ, ನೀವು ಹಿಂಗೆ ಮುಂದೆ ರೈಟ್ ತೊಗೊಬಿಟ್ಟು. ರೈಟ್ ತಗೊಳ್ಳ? ಕಸ್ಟಮರ್ನ ಕಡೆಗೂ ಡ್ರಾಪ್ ಆಗ್ತೆ ಗುರು. ಟೈಮ್ ಬಂದು 8 ಗಂಟೆ ಆಯ್ತು ಕರೆಕ್ಟಾಗೆ. ಅಲ್ಲಿ ಬಿಟ್ಟಿದ್ದು ಬಂದು 4:45 ಅಂದ್ರೆ 4:45ಗೆ. ಇಲ್ಲಿಗೆ ಬಂದಿತ್ತು ಕರೆಕ್ಟಾಗಿ 8 ಗಂಟೆ ಆಯ್ತು ಗುರು. ನೆಲಮಂಗ್ಲ ಬರ್ತಿದ್ದಂಗೆ ಅಲ್ಲಿಂದ ಮಳೆ ಸ್ಟಾರ್ಟ್ ಆಗೋಯ್ತು. ಆ ಮಳೆಲೆ ಗಾಡಿ ನಿಧಾನಕ್ಕೆ ಎತ್ಕೊಂಡ್ ಬಂದೆ, ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಏನಿಲ್ಲ. ದೊಡ್ಡಬಳ್ಳಾಪುರ ಕಡೆಯಿಂದ ಬಂದಿದ್ರೆ ಹೋದ ರೂಟಲ್ಲಿ ಬಂದಿದ್ರೆ ಏನು ತೊಂದರೆ ಆಯ್ತಾ ಇರಲಿಲ್ಲ. ಅವ್ರು ಅಲ್ಲಿ ಯಾರನ್ನ ಮೀಟ್ ಮಾಡಬೇಕು ಅಂದ್ಬಿಟ್ಟು ದಾಬಾಸ್ಪೇಟೆಗೆ ಬಂದು, ಕೊರಟಗೆರೆ, ದಾಬಾಸ್ಪೇಟೆ, ನೆಲಮಂಗ್ಲಿಂದ ಈ ಕಡೆ ಒಳಗಡೆ ನುಗ್ಗಿ ನಾವು ಸೀದಾ ಯಲಹಂಕ ಬಂದು. ಈಗ ಇನ್ನೇನಿಲ್ಲ ಗುರು, ಸದ್ಯ ಆದರೆ ಡ್ಯೂಟಿ ಆನ್ ಮಾಡ್ಕೊಂಡು ಹೋಗೋಣ. ಬಿದ್ದರೆ ಯಾವಾದರೂ, ಬೆಳ್ಳಿಲ್ಲ ಅಂದರೆ ಖಾಲಿ ಹೋಗ್ತಾ ಇರೋಣ.